ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಬಣ ಬಡಿದಾಟ ಬಹಳ ಜೋರಾಗಿ ನಡೀತಾ ಇದೆ. ಈಗ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ ಬಿಜೆಪಿಯ ಬಣ ಬಡಿದಾಟದ ವಿಚಾರ. ಮತ್ತೆ ಹೈಕಮಾಂಡ್ ಭೇಟಿಗೆ ವಿಜಯೇಂದ್ರ ನಿರ್ಧರಿಸಿದ್ದು ಒಂದು ವಾರದಲ್ಲೇ ಇದು ಎರಡನೇ ಬಾರಿಗೆ ಅವರು ಹೈಕಮಾಂಡ್ ಭೇಟಿ ಮಾಡಿದಂಗಾಗುತ್ತೆ. ಇವತ್ತು ದೆಹಲಿಗೆ ತೆರಳುತ್ತಾರೆ BY ವಿಜಯೇಂದ್ರ, ನಾಳೆ ಹೈಕಮಾಂಡ್ ಭೇಟಿ ಆಗ್ತಾರೆ ವಿಜಯೇಂದ್ರ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮೊನ್ನೆಯಷ್ಟೇ JP ನಡ್ಡಾ ಅವರನ್ನ ಭೇಟಿಯಾಗಿದ್ದರು BY ವಿಜಯೇಂದ್ರ. ಈಗ ಮತ್ತೆ ಅವರು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇರುವಂತ ಸನ್ನಿವೇಶ ಏನಿದೆ, ಇದು ಸಹಜವಾಗಿ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ವಕ್ಫು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಜಾಗೃತಿ ಅಭಿಯಾನ ನಡೆಸ್ತೀನಿ ಅಂತ ಯತ್ನಾಳ್ ಅವರು ಕೆಲ ಟೀಮ್ ಅನ್ನ ಕಟ್ಕೊಂಡು ಅಥವಾ ಅವ್ರದೇ ಆದಂತ ಒಂದು ಟೀಮ್ ಅನ್ನ ಮಾಡಿಕೊಂಡು ಬೀದರ್ನಿಂದ ಈಗ ಆಲ್ರೆಡಿ ಅವರು ಜಾಥಾ ಶುರು ಮಾಡಿದ್ದಾರೆ ಅಥವಾ ಈ ಒಂದು ಅಭಿಯಾನವನ್ನ ಶುರು ಮಾಡಿದ್ದಾರೆ. ವಕ್ಫು ವಿಚಾರದ ಜೊತೆಗೆ ಅದಕ್ಕಿಂತ ತುಸು ಹೆಚ್ಚೇ ಎಂಬಂತೆ ಯಡಿಯೂರಪ್ಪ ಕುಟುಂಬದ ವಿರುದ್ಧವಾದಂಥ ವಾಗ್ದಾಳಿಯನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಡೆಸ್ತಾ ಇದ್ದಾರೆ. ಇದು ಸಹಜವಾಗಿ ಪಕ್ಷದ ರಾಜ್ಯಾಧ್ಯಕ್ಷ ಕೂಡ ಆಗಿರುವಂಥ BY ವಿಜಯೇಂದ್ರ ಅವರಿಗೆ ಬಹಳ ಮುಜುಗರ ತಂದಿಡ್ತಾ ಇರುವಂಥ ವಿಚಾರ. ಯಾರೇನೇ ಹೇಳಿದ್ರು ಯತ್ನಾಳ್ ಅವರಂತೂ ಸುಮ್ಮನಿರುವಂಥ ರೀತಿಯ ಕಂಡು ಬರ್ತಾ ಇಲ್ಲ. ಇದು ಮುಂದುವರ್ತ್ಕೊಂಡು ಹೋದ್ರೆ ತಮಗೆ ಸಮಸ್ಯೆ ಆಗ್ಬೋದು ಅನ್ನುವಂಥದ್ದು ಅವರ ಅವ್ರಿಗೆ ಅರಿವು ಬಂದಿರುವಂಥ ಸಂಗತಿ ಆಗಿರ್ಬೋದು. ಅದರ ಜೊತೆಗೇನೆ ಮೊನ್ನೆ ನಡೆದಂಥ ಬೈ ಎಲೆಕ್ಷನ್ನಲ್ಲಿ ಪಕ್ಷ ಅಥವಾ NDA 3 ಸ್ಥಾನದಲ್ಲಿ ಸೋತಿರುವಂಥದ್ದು ಕೂಡ ಈಗ ವಿಜಯೇಂದ್ರ ಅವರ ನಾಯಕತ್ವದ ವಿಚಾರವಾಗಿ ಪ್ರಶ್ನೆ ಎತ್ತೋದಕ್ಕೆ ಅವರ ವಿರೋಧಿ ಬಣಕ್ಕೆ ಒಂದು ಅಸ್ತ್ರ ಆದಂಗೆ ಆಗಿದೆ. ಅದನ್ನು ಅವ್ರು ಬಳಸ್ಕೊಳ್ತಾ ಇದ್ದಾರೆ. ಈ ಕಾರಣಕ್ಕಾಗಿಯೇ ಮತ್ತೆ ಈಗ ವಿಜಯೇಂದ್ರ ಅವರು ಹೈಕಮಾಂಡ್ ಭೇಟಿ ಮಾಡಿ ಕೆಲ ಸಂಗತಿಗಳನ್ನು ದೂರಿನ ರೂಪದಲ್ಲಿ ಅಥವಾ ಏನಾಗ್ತಾ ಇದೆ ಅನ್ನುವಂಥದ್ದನ್ನ ಮಾಹಿತಿ ರೂಪದಲ್ಲಿ ಕೊಡೋರಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೆಲವೇ ದಿನಗಳ ಅಂತರದಲ್ಲಿ ಅವರು ಎರಡನೇ ಬಾರಿ ಹೈಕಮಾಂಡ್ ಅನ್ನ ಭೇಟಿ ಮಾಡೋಕೆ ಹೋಗ್ತಾ ಇರೋದು.